ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 700 ಕೋಟಿ ಮಹಿಳೆಯರಿಗೆ ಉಚಿತವಾದಂತ ಬಸ್ ಪ್ರಯಾಣ ಮಾಡಿ ಗಿನ್ನಿಸ್ ದಾಖಲಾದಂತ ಸನ್ಮಾನ ರಾಮಲಿಂಗಡಿಯವರು. ಭೌತಿಕ ಸೌಲಭ್ಯಗಳ ಅಗತ್ಯ ಇದೆ, ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ನಮ್ಮ ಶಾಲೆಯ ಪರವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಟಿ ಶರ್ಟು ಮತ್ತು ಬುಕ್ಕು ವಿತರಣೆ ಮಾಡ್ತಾ ಇರುವಂಥ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿ ಸಾಹೇಬರಿಗೆ ಎಲ್ಲರೂ ನಾಗರಿಕರು ಮತ್ತು ಎಲ್ಲ ಲೀಡರ್ಸ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಯಾರೂ ಮಾಡ್ದಿರೋಂಥ ಕೆಲಸ, ಯಾವ ಶಾಸಕರು ಮಾಡ್ದಿರೋಂಥ ಕೆಲಸ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿ ಅವ್ರು ಮಾಡವ್ರೆ. 22 ಸ್ಕೂಲ್ಗಳನ್ನ ಕಟ್ಕೊಟ್ಟು ಅದಕ್ಕೆ ಟೀಚರ್ಗಳಿಗೆ ಫೀಸ್ ಕೊಟ್ಟು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಕೆಲವು ಮಕ್ಕಳಿಗೆ ಹೆಲ್ಪ್ ಮಾಡಿಕೊಂಡು ಹೋಗಿರೋಂಥ ಪುಣ್ಯಾತ್ಮ ಅಂತಂದರೆ ಅದು ಒಬ್ಬರೇ ಒಬ್ಬರು ಏಕೈಕ ವ್ಯಕ್ತಿ ಅಂತಂದರೆ ರಾಮಲಿಂಗರೆಡ್ಡಿ ಸಾಹೇಬರು. ಅವರು ಏನು ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಎಲ್ಲರೂ ಈ ಬುಕ್ಸು ಮತ್ತು ಅವ್ರು ಏನು ಅನುಕೂಲ ಆಗಲಿದೆ ಅದೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ದೇವರು ಯಶಸ್ಸನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಮಾನ್ಯ ರಾಮಲಿಂಗರವರ ಮಾರ್ಗದರ್ಶನದಲ್ಲಿ ಅವರ ಆದೇಶದ ಮೇರೆಗೆ ಎಲ್ಲ ಶಾಲೆಗಳು ಕೂಡ ಉಚಿತವಾದಂಥ ನೋಟ್ಬುಕ್ಕು, ಸಮವಸ್ತ್ರ, ಬ್ಯಾಗ್ಸ್, ಹೊಸ ಮಕ್ಕಳಿಗೆ 1ನೇ ತರಗತಿ ಮಕ್ಕಳಿಗೆ ಬ್ಯಾಗ್ಸ್ನ ಕೊಡುವಂಥ ಕಾರ್ಯಕ್ರಮ ಎಲ್ಲ ಶಾಲೆಗಳು ಹಮ್ಮಿಕೊಂಡಿವೆ. ಸನ್ಮಾನ್ಯ ನಮ್ಮ ಆಡುಗೋಡಿಯ ಕಾಂಗ್ರೆಸ್ ಮುಖಂಡರಾದಂಥ ಪ್ಯಾಟ್ರಿ ರಾಜ್ ಅವರು ಬಂದಿದ್ದಾರೆ. ನಮ್ಮ ಗೌರವಾನ್ವಿತ ಹೇಮಂತ್ ಕುಮಾರ್ ಅವರಿದ್ದಾರೆ, ಮಂಜು ಅವರು ಇದ್ದಾರೆ, ಶೇಖರ್ ಅವರಿದ್ದಾರೆ, ಬ್ಲಾಕ್ನ ಅಧ್ಯಕ್ಷರಾದಂಥ ಆನಂದ ಮತ್ತು ಗೋವರ್ಧನ್ ರೆಡ್ಡಿ ಅವರಿದ್ದಾರೆ, ಹಾಗೆ ನಮ್ಮ ತ್ಯಾಗರಾಜ್ ಅವರಿದ್ದಾರೆ. ಇವತ್ತು BTML ಲೇಔಟಲ್ಲಿ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಅವರು 22 ಸ್ಕೂಲು ಕಟ್ಟಿ ಆ ಸ್ಕೂಲಿಗೆ ಏನೇನು ಬೇಕೋ ಮಕ್ಕಳು ಆಟ ಆಡೋದಾಗ್ಬೋದು, ಬೇರೆ ವಿಷಯ ಆಗ್ಬೋದು, ಶೂ ಆಗ್ಬೋದು, ಚಪ್ಪಲಿ ಆಗ್ಬೋದು, ಆಮೇಲೆ ಬಟ್ಟೆ ಆಗ್ಬೋದು, ಬುಕ್ ಆಗ್ಬೋದು, ಏನು ಬೇಕೋ ಸ್ಕೂಲಲ್ಲಿ ಪ್ರತಿಯೊಂದು ಕೂಡ ತಗೊಂಬಂದು ಕೊಟ್ಟು ಮಕ್ಕಳಿಗೆ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾನೆ. ಈ ಭಗವಂತ ಸಾಹೇಬರಿಗೂ ಒಳ್ಳೆ ಆಯಿಸ್ಕೊಳ್ಳಿ, ಒಳ್ಳೆ ಮರ್ಯಾದೆ ಕೊಟ್ಟು ಅವ್ರು ಚೆನ್ನಾಗಿರಲಿ ಅಂತ ನಾನು ಹೃದಯಪೂರ್ವವಾಗಿ ಆರೈಕೆ ಮಾಡ್ತೀನಿ. ಆಡುಗೋಡಿಯ KPSC ಶಾಲೆಯಲ್ಲಿ
ಸುಮಾರು 22 ಶಾಲೆಗಳಿಗೆ ಪ್ರಾರಂಭವಾದಂಥ MRP ಶಾಲೆಯಿಂದ ಪ್ರಾರಂಭವಾದಂಥ ಈ ನೋಟ್ಬುಕ್ಕು, ಯೂನಿಫಾರ್ಮ್ಸು, ಟೀ ಶರ್ಟ್ಸು, ಬ್ಯಾಗ್ಸು, ಸ್ಕೂಲ್ ಬ್ಯಾಗ್ಸು, 1ನೇ ತರಗತಿಯವರಿಗೆ ಸ್ಕೂಲ್ ಬ್ಯಾಗ್ಸು, ಈ ಎಲ್ಲವೂ ಕಾರ್ಯಕ್ರಮಗಳು ಕೂಡ ಮೊನ್ನೆ 3-4 ದಿವಸದಿಂದ ಸ್ಟಾರ್ಟ್ ಮಾಡಿ ಎಲ್ಲ ಶಾಲೆಗಳು ಕೊಡ್ತಾಯಿದ್ದಾರೆ. ಇವತ್ತೆಲ್ಲ ಅನಿವಾರ್ಯ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸನ್ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬರಿಗೆ ಎಲ್ಲ ಸ್ಥಳೀಯ ಮುಖಂಡರು, ಎಕ್ಸ್ ಕಾರ್ಪೊರೇಟರ್ಗಳು, ಎಲ್ಲ SDMC ಸದಸ್ಯರುಗಳೆಲ್ಲ ಒಳಗೊಂಡಂತೆ ಕಾರ್ಯಕ್ರಮನ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಇವತ್ತೇನು ಅವರು ಮಕ್ಕಳು ಹಾಕ್ಕೊಂಡಿರೋಂಥ ಯೂನಿಫಾರ್ಮ್ಸ್ ಸಂಪೂರ್ಣವಾಗಿ ರಾಮಲಿಂಗರೆಡ್ಡಿ ಅವರು ಸ್ವಂತ ಸ್ವಚ್ಛೆಯಿಂದ ಅವರೇ ತರಿಸಿ ಕೊಟ್ಟಿರೋಂಥ ಒಂದು ಯೂನಿಫಾರ್ಮ್ಸ್ ಎಲ್ಲ ಶಾಲೆಗಳಿಗೆ, 2 ಕಾಲೇಜು, 5 ಹೈಸ್ಕೂಲು, ಪ್ರೈಮರಿ, ಹೈಯರ್ ಪ್ರೈಮರಿ 15 ಶಾಲೆ, ಒಟ್ಟು 22 ಶಾಲೆಗಳು ಕೂಡ BTM ಕ್ಷೇತ್ರದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಗಣೇಶ ಚಾರಿಟಬಲ್ ಟ್ರಸ್ಟ್, ಗಣೇಶ ಮಹಾಲ್ ಅಂತ ಏನು ಕೋರಮಂಗಲದಲ್ಲಿ ದೇವಸ್ಥಾನ ಇದೆ, ಅವರ ವತಿಯಿಂದ ವರ್ಷವೂ ಕೂಡ ನೋಟ್ಬುಕ್ನ ಅವರು ಕೂಡ ಉಚಿತವಾಗಿ ಅವರು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಾನಿಗಳು ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇರೋಂಥ ಶಾಲೆ ಸುಮಾರು ಬಾಷ್ ಕಂಪ್ನಿಯಿಂದ ಸನ್ಮಾನ ರಾಮಲಿಂಗರೆಡ್ಡಿಯವರು 6 ಕೋಟಿಗಳ ವೆಚ್ಚದಲ್ಲಿ ನವೀಕರಣ ಮಾಡಿದ್ದಾರೆ. ಮುಂದೆ ಜೂನಿಯರ್ ಕಾಲೇಜ್ ಗಂಟೆ ಇಲ್ಲಿ ವ್ಯಾಸಂಗ ಮಾಡ್ತಾರಂಥ ಮಕ್ಕಳಿಗೆ ಅವರಿಗೆ ಒಂದು ಸಿಹಿ ಸುದ್ದಿ, ಮುಂದಿನ ವರ್ಷದಲ್ಲಿ ಡಿಗ್ರಿ ಕಾಲೇಜ್ ಕೂಡ ಇಲ್ಲೆಲ್ಲ ಕಟ್ಟಡ ರೆಡಿಯಾಗಿದೆ. ಡಿಗ್ರಿ ಕಾಲೇಜ್ ಕೂಡ ಇಲ್ಲಿ ಪ್ರಾರಂಭ ಆಗುತ್ತೆ. ಏನು LKG UKG ಅಂಗನವಾಡಿಯಿಂದ ಪ್ರಾರಂಭ ಆದಂಥ ಮಕ್ಕಳಿಗೆ ಅಪ್ ಟು ಡಿಗ್ರಿವರೆಗೂ, ಮುಂದಿನ ವರ್ಷ ಡಿಗ್ರಿವರೆಗೂ ಕೂಡ ಯಾವುದೇ ಇದಾದಂಥ ಶುಲ್ಕ ಇಲ್ಲದೆ ವಿದ್ಯಾಭ್ಯಾಸ ಮಾಡ್ಬೋದು. ಈ ಒಂದು ಭಾಗದಲ್ಲಿ ನಿಜವಾಗ್ಲೂ ಕೂಡ ಅದೊಂದು ಎಲ್ಲರೂ ಕೂಡ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅನೇಕ ಇಲಾಖೆಗಳಲ್ಲಿ ಇವತ್ತೇನು ಶಾಲೆಗಳು, ಎಲ್ಲ ಶಾಲೆಗಳು ನವೀಕರಣ ಮಾಡಿ ಈ ಶಿಕ್ಷಣ ತಜ್ಞರಾಗಿದ್ದಾರೆ ಸನ್ಮಾನ ರಾಮಲಿಂಗರೆಡ್ಡಿಯವರು. ನಾನು ಹೇಳ್ತಾ ಇದ್ದೆ, ನರಸಿಂಹಯ್ಯನವರು ಒಬ್ಬರೇ ಅಲ್ಲ ಶಿಕ್ಷಣ ತಜ್ಞರು. ನರಸಿಂಹಯ್ಯವರು ನ್ಯಾಷನಲ್ ಕಾಲೇಜ್ ಶಿಕ್ಷಣ ತಜ್ಞರಾಗಿದ್ದರು. ಆದರೆ ರಾಮಲಿಂಗರೆಡ್ಡಿಯವರು ಈ BTM ಕ್ಷೇತ್ರದಲ್ಲಿ ದೇಶದಲ್ಲೇ ಎಲ್ಲೂ ಇಲ್ಲದ ರೀತಿಯಲ್ಲಿ ಉತ್ತಮವಾದಂಥ ಶಿಕ್ಷಣ ಕೊಡುಗೆ ಕೊಟ್ಟು ಎಲ್ಲ ಕಟ್ಟಡ ನವೀಕರಣ ಮಾಡಿ ಇವತ್ತು ಶಿಕ್ಷಣಕ್ಕೆ ಏನಾದ್ರು ಒಳ್ಳೆಯ ಇದು ಮಾಡಿದ್ದಾರೆ. ದೇಶದಲ್ಲಿ ಮಾದರಿಯಾದಂಥ ಒಂದು ಕ್ಷೇತ್ರ ಅಂದರೆ ಅದು BTM ಕ್ಷೇತ್ರ ಅಂತ ನಾನು ಘಂಟಾಘೋಷವಾಗಿ ಸಂದರ್ಭ ಹೇಳ್ತೀನಿ. ವರ್ಷವೂ ಕೂಡ ಬೇರೆ ಕ್ಷೇತ್ರದಲ್ಲಿ ಕುಸಿತಾ ಇದೆ. ಸರ್ಕಾರಿ ಶಾಲೆಗಳ ಗುಣಮಟ್ಟ, ಸರ್ಕಾರಿ ಶಾಲೆಗಳ ಹಾಜರಾತಿ, ಅಡ್ಮಿಷನ್ಸ್ ಎಲ್ಲ ಕಡಿಮೆ ಆಗ್ತಾಯಿದೆ. ಆದರೆ ನಮ್ಮ BTM ಕ್ಷೇತ್ರದಲ್ಲಿ ವರ್ಷಕ್ಕೆ 800ರಿಂದ 1000 ಜನ ಮಕ್ಕಳು ಜಾಸ್ತಿ ಆಗ್ತಾವ್ರೆ. ಅದಕ್ಕೆ ಕಾರಣ ಸನ್ಮಾನ್ಯ ರಾಮಲಿಂಗರೆಡ್ಡಿಯವರಿಂದ ಎಲ್ಲ ಒಂದು ಉಸ್ತುವಾರಿ ನೋಡ್ಕೊಳ್ತಾ ಇರೋದ್ರಿಂದ ಆ ಮಕ್ಕಳ ಹಾಜರಾತಿ ಕೂಡ ಜಾಸ್ತಿ ಆಗ್ತಾಯಿದೆ. ಹಾಗೆ ಇವತ್ತು ಈ ಬೇರೆ ಇಲಾಖೆಗಳಲ್ಲಿ ಮಹಿಳಾ ಶಕ್ತಿ ಯೋಜನೆಯಲ್ಲಿ 700 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಿ ಒಂದು ಗಿನ್ನಿಸ್ ದಾಖಲೆ ಮಾಡಿದರು. ಹಾಗೆ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದರು. ಇವತ್ತು ಅವ್ರಿಗೆ ಇವತ್ತೇನು ಮುಖ್ಯಮಂತ್ರಿ ಬಿಜಿ ಶೆಡ್ಯೂಲ್ ಇರ್ತದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರಿ ಮತ್ತು ಮಧ್ಯಮ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಅವರು ಇವತ್ತು ಮಹದಾಯಿ ಯೋಜನೆ ಇರ್ಬೋದು, ಕೃಷ್ಣ ಇದಿರ್ಬೋದು, ಮತ್ತು ಕಾವೇರಿ ಇರ್ಬೋದು, ಮಹದಾಯಿ ಇರ್ಬೋದು, ಅನೇಕ ಒಂದು 10-12 ಏನಿದೆ ಸಣ್ಣ ಮತ್ತು ದೊಡ್ಡ ಇದು ನಮ್ಮ ದಕ್ಷಿಣ ಭಾರತಕ್ಕೆ ದೊಡ್ಡ ನದಿಯಾದಂಥ ಕಾವೇರಿ ನದಿ ಇದೆ. ಈ ರೀತಿ ಕಾವೇರಿ ಎಲ್ಲ ಸಮಸ್ಯೆಗಳನ್ನ ಇವರ ಅವಧಿಯಲ್ಲಿ ಒಂದು ಸಂಪೂರ್ಣವಾಗಿ ಪ್ರಾಬ್ಲಮ್ನ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಯಸ್ತಾ ಇದ್ದೀವಿ. ಯಾಕಂದರೆ ರಾಮಲಿಂಗರೆಡ್ಡಿಯವರು ಯಾವುದೇ ಒಂದು ಇಲಾಖೆಗೆ ಹೋದರೂ ಕೂಡ ಎಂಥ ಸಮಸ್ಯೆ ಆದರೂ ಸ್ಮೂತ್ ಗೋಯಿಂಗಲ್ಲಿ ಎಲ್ಲ ಬಗೆಹರಿಸ್ಕೊಡ್ತಾರೆ. ಇವತ್ತು ಅವ್ರಿಗೆ 12,000 ಕೋಟಿನಲ್ಲಿ ಮೇಕೆದಾಟನ ಅಡಿಕಲ್ಲು ಕೂಡ ಹಾಕೋಂಥ ಸಂದರ್ಭದಲ್ಲಿ ಅವ್ರ ಕೈಗೆ ಸಿಕ್ಕಿದೆ. ಯಾಕಂದರೆ ಇವತ್ತು ಮೇಕೆದಾಟು ಕೇಸ್ನಲ್ಲಿ ನಾವು ಗೆದ್ದಿದ್ದೀವಿ, ಸುಪ್ರೀಂ ಕೋರ್ಟಲ್ಲಿ ಗೆದ್ದಿದ್ದೀವಿ, ಟ್ರಿಬ್ಯುನಲಲ್ಲಿ ಗೆದ್ದಿದ್ದೀವಿ. ಅದಕ್ಕೋಸ್ಕರ ಆ ಒಂದು ಭಾಗ್ಯ ಸನ್ಮಾನ ರಾಮಲಿಂಗರೆಡ್ಡಿಯವರಿಗೆ ಸಲ್ಲುತ್ತೆ. ಇವತ್ತು ಏನಾರು ಮೇಕೆದಾಟು ಅಡಿಕಲ್ಲು ಹಾಕಬೇಕಾದ್ರೆ ಸನ್ಮಾನ ರಾಮಲಿಂಗರೆಡ್ಡಿಯವರಿಗೆ ಈ ಒಂದು ಯೋಜನೆಯನ್ನು ಕೈಗೊಳ್ಳುತ್ತೆ. ಇನ್ನು ಅನೇಕ ಯೋಜನೆಗಳು ಇವತ್ತೇನು ರಾಜ್ಯದಲ್ಲಿ ನಡೀತಾರಂಥ ಎಲ್ಲ ಯೋಜನೆಗಳು ಸುಸೂತ್ರವಾಗಿ ನಡೀಲಿ. ಇವತ್ತು ನೀರಿಲ್ಲ ಅಂತ ಹೇಳಿದ್ರೆ ಯಾರೂ ಜೀವಿಸೋಕ್ಕಾಗೋದಿಲ್ಲ. ಜೀವರಾಶಿ ಇರ್ಬೋದು, ಗಿಡಮರ ಇರ್ಬೋದು, ಮನುಷ್ಯ ಇರ್ಬೋದು. ಇವತ್ತು ನಮ್ಮ ರಾಜ್ಯದಲ್ಲಿ 17 ಲಕ್ಷ ಘನ ಇವತ್ತು ನೀರು ನಮ್ಮಲ್ಲಿ ಸ್ಟೋರೇಜ್ ಇದೆ. ಆದರೂ ಇನ್ನೂ ಹೆಚ್ಚಿಗೆ ನೀರು ಬರೋಂಥ ನೀರುಗಳೆಲ್ಲ ಇದು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನೀರಾವರಿ ಬಗ್ಗೆ ಸನ್ಮಾನ್ಯ ರಾಮಲಿಂಗರೆಡ್ಡಿಯವರು ಹೆಚ್ಚಿಗೆ ತಿಳ್ಕೊಂಡು ಇಂದಿನ ಏನು ಯಾರ್ಯಾರು ಮಹನೀಯರು ಇದ್ದಾರೆ ಅವ್ರು ಮಾಡಿರೋಂಥ ಸಾಧನೆಗಿಂತ ಹೆಚ್ಚಿನ ಸಾಧನೆ ಸನ್ಮಾನ್ಯ ರಾಮಲಿಂಗರೆಡ್ಡಿಯವರು ಇಲ್ಲಿ ಮಾಡಲಿ, ನಮ್ಮ ರಾಜ್ಯಕ್ಕೆ ಹೆಸರು ತಂದು ಕೊಡಲಿ. ನಮ್ಮ ಇದಕ್ಕೆ ಕೂಡ ಒಂದು ಹೆಸರು ರಾಮಲಿಂಗರೆಡ್ಡಿಯವರು ಬೇರೆ ತಜ್ಞರು, ನೀರಾವರಿ ತಜ್ಞರು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕಿಂತ ನಾವೆಲ್ಲ ಬಯಸ್ತೀವಿ. ಇನ್ನೂ ಹೆಚ್ಚಿನ ಕೆಲಸನ ಸನ್ಮಾನ್ಯ ನಮ್ಮ ರಾಜ್ಯದಲ್ಲಿ ನೀರಾವರಿ ತಜ್ಞರು ಮಾಡ್ತಾರೆ. DK ಶಿವಕುಮಾರ್ ಜೊತೆಯಲ್ಲಿ ಸೇರಿ ನಮ್ಮಲ್ಲಿ ಒಳ್ಳೆಯ ಹೆಸರು ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸಿ. ಒಳ್ಳೆ ಇಲಾಖೆ ಬಂದಿದೆ ರಾಮಲಿಂಗರೆಡ್ಡಿ ಕೈಯಲ್ಲಿ. ಎಲ್ಲರೂ ಕೂಡ ಈ ರೈತರಿಗೆ ಇವತ್ತೇನು ರೈತರು ಇವತ್ತು ಮೊನ್ನೆ ಬೆಳಗಾವಿಯಿಂದ ರೈತರು ಬಂದಿದ್ದರು, ಅವ್ರಿಗೂ ಕೂಡ ಮಾತಾಡಿಸಿ ಕಳಿಸಿದ್ದಾರೆ. ಯಾವುದೂ ಇಲ್ಲ, ಎಲ್ಲ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ. 2 ವರ್ಷದ ಅವಧಿಯಲ್ಲಿ ಏನೇನು ಸಮಸ್ಯೆಗಳಿದೆ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳು ಇವರ ಅವಧಿಯಲ್ಲಿ ಮುಗೀತದೆ, ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತು ಮುಗಿಸಿ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ, ದೈವ ಗೆದ್ದ ಮುನಿ ಜೀವ ಕಾಯೋದಡಿ ಚಿರಋಣಿ.